ಅವ್ರಿಗೇನು ಬೇಕು ಓಟ್ ಬೇಕಷ್ಟೇ ಹೊರ್ತು ದೇಶ ರಾಜ್ಯ ಮುಂದಕ್ಕೆ ಬರಲೇಬಾರ್ದು. ಅವ್ರಿಗೆ ಇಷ್ಟನೇ ಇಲ್ಲ ಬರೋಕ್ಕೆ ಮುಂದಕ್ಕೆ. ಯಾಕೆಂದರೆ ದೇಶ ಮುಂದಕ್ಕೆ ಬಂದ್ಬಿಟ್ರೆ ಜನ ಬುದ್ಧಿವಂತರಾಗ್ಬಿಡ್ತಾರೆ. ಜನ ಬುದ್ಧಿವಂತರಾಗ್ಬಿಟ್ರೆ ಕಾಂಗ್ರೆಸ್ ಓಟ್ ಹಾಕಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಯಾಕೆ ಹೇಳ, ಜನ ಮೈಂಡ್ ಬಂದ್ಬಿಡ್ತದೆ ಎಲ್ಲರಿಗೂ. ಕೇಶನು ಅವಿವ ಎಲ್ಲ ಕೊಟ್ಬಿಟ್ರೆ ಜನಕ್ಕೆ ಮೈಂಡ್ ಬಂದ್ಬಿಡ್ತದೆ. ಅವಾಗೇನು ಕಾಂಗ್ರೆಸ್ ನನ್ನ ಮಕ್ಕಳು 70 ವರ್ಷ ಹಾಳು ಮಾಡವ್ರೆ ಅಂದ್ಬಿಟ್ಟು ಯಾರೋ ಓಟ್ ಹಾಕಲ್ಲ. ಫ್ರೀ ಇರು ಯಾರಿಗೂ ಸರಿಯಾಗಿ ತಲುಪ್ತಾ ಇಲ್ಲ ಸಾಯಿವ. ಎಲ್ಲಿ 10 kg ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ಟರು 1000? 10 kg 5 kg ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು. ಇವರು 5 kg ದುಡ್ಡು ಕೊಡ್ತಾವ್ರು, ಅಕ್ಕಿ ಕೊಡೋಕೆ ಆಯ್ತಾ ಇಲ್ಲ ಇವ್ರ ಕೈಲಿ. ಅದು ಕರೆಕ್ಟಾಗಿ ಯಾರಿಗೂ ಫಲಾನುಭವಿಗಳು ತಲುಪ್ತಾ ಇಲ್ಲ. ಇದು ಇಲ್ಲ ಸ್ವಾಮಿ, ಯಾವುದು ನಮ್ಗೆ ಬೆನಿಫಿಟ್ ಯಾವುದು ಗೊತ್ತಲ್ಲ ಸ್ವಾಮಿ. ಇಲ್ಲಿರೋರಿಗೆ ಯಾವುದೂ ಇಲ್ಲ, ಅದು ನಮ್ಮ ಮನೆಯವ್ರಿಗೂ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಏನು ಫ್ರೀ ಇಲ್ಲ, ಏನು ಸಿಗ್ತಾನೂ ಇಲ್ಲ ಬಿಡಿ ಜನಗಳಿಗೆ. ಅದೆಲ್ಲ ಬೂಟಾಡಿಕೆ. ಏನೋ ಓಟ್ಗೋಸ್ಕರ, ಲೋಕಸಭೆಗೋಸ್ಕರ, ಲೋಕಸಭೆ ಎಲೆಕ್ಷನ್ ಇರೋಸ್ಕೋಸ್ಕರ ಕೊಡ್ತಾ ಇದ್ದಾರೆ. ಇಲ್ಲರಿ ಇವ್ರು ಕೊಡಲ್ಲ. ಆಮೇಲೆ ಅಂತೂ ಆ ದುಡ್ಡು ಬರೋದೇ ಇಲ್ಲ, ಈಗಲೇ ಬರ್ತಾ ಇಲ್ಲ. ಅದೆಲ್ಲ ದೇಶ ಹಾಳು ಮಾಡೋಕ್ಕಷ್ಟೇ. ರಾಜ್ಯ ದೇಶ ಹಾಳಾಗೋಯ್ತವೆ. ಯಾವತ್ತೂ ಕೊಡಿ, ಮೆಡಿಕಲ್ ಕೊಡಿ, ಆಯಿತು. ಆಮೇಲೆ ಎಜುಕೇಷನ್ ಕೊಡಿ, ಇಂಥವು ಕೊಡಿ. ಆಮೇಲೆ ವಯಸ್ಸಾದವರು ಕೊಡಿ. ಅದು ಕೊಟ್ಟು ಜನನ ಉದ್ಧಾರ ಮಾಡಬೇಕೇ ಹೊರ್ತು ಯಾರ್ಯಾರಿಗೋ ಕೊಟ್ಟು ಫ್ರೀ ಮಾಡಿ ಬಸ್ಸಲ್ಲಿ ಹೋಗಿ ಅಕ್ಕಿ ಕೊಡ್ತೀವಿ ಹಿಂದಿ. ಕಾಂಗ್ರೆಸ್ ಅವ್ರಿಗೆ ಸ್ಲಮ್ಮಲ್ಲಿರೋ ಸ್ಲಮ್ಮಲ್ಲೇ ಇರಬೇಕು, ಸಾಬ್ರು ಎಲ್ಲಿ ಮೂಲೆಯಲ್ಲಿ ಇರ್ತಾ ಅಲ್ಲೇ ಇರಬೇಕು, ಎಲ್ಲರೂ ಅಲ್ಲಲ್ಲೇ ಇರಬೇಕು, ಬೆಳಿಬೇಡಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಹಿಂದೂಗಳಿಗಂತೂ ಬುಲ್ ಖುಷು. ನಾವಂತೂ ಭಾರಿ ಖುಷಿಯಾಗಿದ್ದೀವಿ. ಅದನ್ನು ಕಾಂಗ್ರೆಸ್ ಅದಂತೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಬಿಡಿ. ಏನೋ ಮೋದಿ ಇರೋದಕ್ಕೆ ಆ ಕಾರ್ಯ ಸಫಲ ಆಗದೆ ಜೋಗು ಸಂತೋಷ ಆಗ್ತಾ ಇದೆ. ರಾಮ ಮಂದಿರ ಆಯ್ತಿರೋದು ನಮಗಂತೂ ಸಂತೋಷ ಆಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ಭೂಮಿ ಅಲ್ವೇ ಸರ್, ನಮ್ಮ ದೇವರು. ಎಷ್ಟೋ ಜನಸಂಖ್ಯೆ, ಅಸಂಖ್ಯಾತ ಕೋಟಿ ಜನಗಳು ಅದನ್ನು ಕಣ್ಣಾರೆ ನೋಡದೇ ಇರೋಂಗೆ ಹೋಗ್ಬಿಟ್ಟಿದ್ದಾರೆ ನಮ್ಮ ನಗಲಿ. ಆ ಒಂದು ಅದೃಷ್ಟ ನಮ್ಮ ಈ ಜನ್ರೇಷನ್ಗೆ, ಈ ಸಮುದಾಯಕ್ಕೆ, ಈ ದೇಶದ ಜನಕ್ಕಿದೆಯಲ್ಲ, ಅದಕ್ಕಿಂತ ಅದೃಷ್ಟ ಇನ್ನೇನು ಬೇಕು? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕಾಂಗ್ರೆಸ್ ಬರೇ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಬರೇ ಮುಸ್ಲಿಮರು ಇಟ್ಕೊಂಡೇ ಮಾಡ್ತಾ ಇರೋದು. ಇವತ್ತು ನಮ್ಮ ಸಿದ್ದರಾಮಯ್ಯ ಬರೇ 10 ಕೋಟಿ ಕೊಡ್ತೀನಿ, ಅವ್ರಿಗೆ 1,000 ಕೋಟಿ ಕೊಡ್ತೀವಿ ಇದು ಹೇಳ್ತಾರೆ. ಬರ ಬಂದು ರೈತರು ಸಾಯ್ತಾವ್ರೆ. ಏನು ಕೊಟ್ಟವ್ರೆ ರೈತರಿಗೆ? ಅದೇ ರೈತರು ಕೂಡ 10 ಕೋಟಿ 10,000 ಕೋಟಿ ಬೇರೆ ಮುಸ್ಲಿಮ್ಸ್ ಕೊಡ್ತೀನಿ ಅಂತೀಯಲ್ಲ, ಕೊಡು. ಬರ ಪರಿಹಾರಕ್ಕೆ 10,000 ಕೋಟಿ ಬಿಡುಗಡೆ ಮಾಡು. 1,000 ಕೋಟಿ ಮಾಡವ್ರೆ ಮನೆ ಮುಸ್ಲಿಮ್ಸ್ ಅವ್ರಿಗೆ. ಅದೇ ರೈತರಿಗೆ ಮಾಡಿದ್ರೆ ಏನಾಗೋದು? ಇದನ್ನು ಯಾರು ಕೇಳೋರಿಲ್ಲ. ಒಟ್ಟಿನಲ್ಲಿ ಇವರು ಓಟ್ಗೋಸ್ಕರ ರಾಜ್ಯ ಹಾಳಾಗೋದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಓಟ್ಗೋಸ್ಕರ ಇವರು ಅಲ್ಪಸಂಖ್ಯಾತರನ್ನ ಇದು ಮಾಡ್ಕೊತಾವ್ರೆ. 2 ಸಾರಿ ಅನೌನ್ಸ್ ಮಾಡ್ರು. 6,000 ಕೋಟಿ ಒಂದು ಸಾರಿ, 1,000 ಕೋಟಿ ಒಂದು ಸಾರಿ. ನಾವು ಹಿಂದೂಗಳು ಏನು ಮಾಡಿದ್ದೀವಿ? ಮಾಡಿದ್ರೆ ಎಲ್ರಿಗೂ ಸರಿ ಸಮಾನವಾಗಿ, ಅದು ನಮ್ಮ ಭಾರತ ದೇಶದಲ್ಲಿ ನಮಗೆ ಅವ್ರಿಗೂ ಕೊಡಬೇಕು, ನಮಗೂ ಕೊಡಬೇಕು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಅದು ಬಿಟ್ಬಿಟ್ರು ಅವ್ರಿಗೆ ಮಾಡ್ಕೊಂಬಿಟ್ರು. ನಾವು ಬರೀ ಅವರೇ ಓಟ್ ಹಾಕಿ ಇವ್ರನ್ನ ಗೆಲ್ಸ್ಬಿಟ್ಟವ್ರ. ನಾವು ಹಿಂದೂಗಳು ಓಟ್ ಹಾಕಿಲ್ವಾ? ಅಲ್ವಾ? ಅದನ್ನು ಸಿದ್ದರಾಮಯ್ಯ ಯೋಚನೆ ಮಾಡಬೇಕು. ಏನು ಅವರೇ ತಾನೇ ಓಟ್ ಹಾಕೋದು ಕಾಂಗ್ರೆಸ್ ಅವ್ರಿಗೆ? ಅವ್ರಿಗೂ ಅನುಕೂಲ ಮಾಡ್ತಾರೆ ಅಷ್ಟೇ. ಬೇರೆ ಯಾರು ನಾವು ಹಿಂದೂಗಳು ಯಾರು ಹಾಕಲ್ವಲ್ಲ ಅವ್ರು ಓಟು. ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವರೇ ಹಾಕೋದು. ಅದಕ್ಕೋಸ್ಕರ ಅವ್ರಿಗೆ ಅನುಕೂಲ ಮಾಡ್ತಾವ್ರೆ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಹಿಂದೂಗಳು ಎಲ್ಲ ವ್ಯಕ್ತಿಗೆ ನೋಡಾಕ್ತಾರೆ. ಅಭಿವೃದ್ಧಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರು ನೋಡಾಕ್ತಾರೆ. ಅವ್ರದ್ದು ಹಂಗೆಲ್ಲ ಒಂದೇ ಪಕ್ಷ ಅವ್ರದ್ದು. ಸರ್, ಯಾರು ಜಾತ್ಯತೀತರು ಅಂತ ಇವಾಗ ಅರ್ಥ ಆಗ್ತಿದೆ. ಎಲ್ಲ ಸಮುದಾಯಗಳನ್ನೂ ನಾನು ಜೊತೆಗೆ ತೊಗೊಂಡು ಹೋಗ್ತೀನಿ ಅಂತ ಎಲೆಕ್ಷನ್ನಲ್ಲಿ ಹೇಳೋರು ಈಗ ಯಾವ ಒಂದು ಸಮುದಾಯದ ಪರವಾಗಿ ಹೋಗ್ತಿರೋದು ನೋಡಿದ್ರೆ ನಿಜವಾದ ಹಿಂದೂಗಳಿಗೆ ಅರ್ಥ ಆಗುತ್ತಿದೆ. ಅರ್ಥ ಆಯ್ತು ಅನ್ಸುತ್ತೆ. ಯಾರು ಜಾತ್ಯತೀತರು, ಯಾರು ಜಾತ್ಯತೀತರಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತಾರಲ್ಲ ಸಿದ್ದರಾಮಯ್ಯ ಅವರು. ಅವ್ರು ಯಾಕೆ ಸರ್ ಬಿಡಲ್ಲ? ಅದಾಗುತ್ತೆ. ತಡೆಯೋರು ಯಾರು? ಆಗುತ್ತದು. ಸಮಯ ತಗೊಳುತ್ತೆ. ಇಷ್ಟು ವರ್ಷ ತೊಗೊಂಡಿದೆ ಅಂದರೆ ಅದಾಗುತ್ತೆ ಅಂತಾನೆ. ಈಗ ನೋಡ್ತಾ ಇದ್ದೀರಾ ನೀವು, ಈ ಕೆಲಸಗಳೆಲ್ಲ ಆಗ್ತಾ ಇರೋದು ನೋಡಿದ್ರೆ ಅದು ಆಗ್ತಾ ಇದೆ. ಇವರು ಹೇಳ್ತಿರ್ತಾರೆ ಸುಮ್ಮನೆ. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ನಾನಿರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಭಗವದ್ ಧ್ವಜ ಯಾವತ್ತೂ ಕೂಡ ಕೆಳಗಡೆ ಇಳಿ ಅಂತ ಮಾಡ್ಕೊಂಡಿದಾರಲ್ಲ ಇವರು ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು. ಅದರಲ್ಲಿರೋ ಪಕ್ಷದ ನಾಯಕರೆಲ್ಲ ಹಿಂದೂ ಧರ್ಮದ ಬಗ್ಗೆ ಅವಮಾನ ಮಾಡಿ ಮಾತಾಡ್ತಾರೆ. ಏನಂದ್ರೆ ನಾವು ಕಟ್ಕೊಂಡಿರೋದೇ ಹಿಂದೂ ಧರ್ಮ ನಾಶ ಮಾಡೋದಕ್ಕೆ ಅಂತಾನೆ ಹೇಳ್ತಾರೆ. ಹಂಗೆ ಹೇಳಿದ್ದಾರೆ, ಹಿಂದೂ ಅನ್ನೋದು ಮಲೇರಿಯಾ ಇದ್ದಂಗೆ, ಸನಾತನ ಧರ್ಮ ಅನ್ನೋದು ಅದನ್ನ ನಾಶ ಮಾಡಬೇಕು ಅಂತಾನೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತೆಲ್ಲ ಮಾತಾಡ್ತಾರೆ. ಅದು ಹೆಂಗೆ? ನಮ್ಮ ಭಾರತದಲ್ಲಿ ಹಿಂದೂ ಧರ್ಮನೇ ಇರೋದು, ಅದನ್ನು ನಾಶ ಮಾಡಿಬಿಟ್ಟು ಇನ್ಯಾವ ಧರ್ಮ, ಕ್ರಿಶ್ಚಿಯನ್ ತತ್ತಾರ,
ಮುಸ್ಲಿಮ್ಸ್ ಸತ್ತಾರ, ಈ ಹಿಂದೂಗಳೆಲ್ಲ ಕರ್ನೋಟ ಆಗ್ಬಿಡ್ಬೇಕಾಬಿ ಅವ್ರು ಇದಕ್ಕೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ, ಜಂಗ್ಲಿ.